ಬಿಸಿಲಿನ ತಾಪಮಾನಕ್ಕೆ ಸೊರಗುತ್ತಿವೆ ಗಿಡಗಳು. ನೆಪ ಮಾತ್ರಕ್ಕೆ ಗಿಡ ನೆಟ್ಟು ನಿರ್ವಹಣೆ ಮಾಡದೆ ನಿರ್ಲಕ್ಷ್ಯ. ಕಾಲಕಾಲಕ್ಕೆ ಮಳೆಯಾಗಬೇಕಂದ್ರೆ ಮರ ಗಿಡಗಳು ಹೆಚ್ಚಾಗಿರ್ಬೇಕು. ಇಲ್ಲವಾದ್ರೆ ಮಳೆ ಇಲ್ಲದೆ ಬರಪೀಡಿತ ಪ್ರದೇಶವಾಗುತ್ತೆ. ಹೇಳಿ ಕೇಳಿ ಶಿರಾ ತಾಲೂಕು ಬರಪೀಡಿತ ಪ್ರದೇಶಕ್ಕೆ ಸೇರಲಿದೆ. ಅರಣ್ಯ ಇಲಾಖೆ ಗಿಡ ಮರಗಳನ್ನ ನೆಡುವ ಕೆಲಸಕ್ಕೆ ಮುಂದಾಗಿದೆ. ಆದರೆ ಶಿರಾ ತಾಲೂಕಿನಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದ್ದು ಗಿಡಗಳು ಬಾಡಿ ಹೋಗ್ತಾ ಇರೋ ದೃಶ್ಯಗಳು ಕಂಡು ಬಂದಿದೆ. ನರೇಗಾ ಕಾಮಗಾರಿ ಹೆಸರಲ್ಲಿ ಸರ್ಕಾರಿ ಜಾಗದಲ್ಲಿ ಹಾಗೂ ರಸ್ತೆ ಬದಿಗಳಲ್ಲಿ ಅರಣ್ಯ ಇಲಾಖೆ ಗಿಡಗಳನ್ನ ನೆಟ್ಟಿದೆ. ಆದರೆ ನಿರ್ವಹಣೆ ಇಲ್ಲದೆ ಗಿಡಗಳು ಬಾಡಿ ಹೋಗ್ತಾ ಇವೆ. ಹೌದು, ಶಿರಾ ತಾಲೂಕಿನ ಮಾಗೋಡು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ನ್ಯಾಯಗೆರೆ ಗೇಟ್ ಬಳಿ ಶಿರಾ ಮಧುಗಿರಿ ರಸ್ತೆಯ ಬದಿ ಹಾಗೂ ಸರ್ಕಾರಿ ಜಾಗದಲ್ಲಿ 4,90,000 ರೂಪಾಯಿ ವೆಚ್ಚದಲ್ಲಿ 106 ಗಿಡಗಳನ್ನ ಹಾಕಲಾಗಿದೆ. ಆದರೆ ಅರಣ್ಯ ಇಲಾಖೆ ನಿರ್ಲಕ್ಷ್ಯದಿಂದಾಗಿ ಗಿಡಗಳ ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ. ಹೀಗಾಗಿ ಬಿಸಿಲಿನ ತಾಪಮಾನ ಹೆಚ್ಚಳವಾಗಿ ಮರಗಿಡಗಳು ಒಣಗಿ ಹೋಗುತ್ತಿವೆ. ಇದರಿಂದ ಮುಂದಿನ ದಿನಗಳಲ್ಲಿ ದೊಡ್ಡ ಮರಗಳಾಗುವ ಗಿಡಗಳು ನಾಶವಾಗುತ್ತಿವೆ ಅಂತ ಸಾರ್ವಜನಿಕರು ದೂರುತ್ತಿದ್ದಾರೆ. ಇನ್ನಾದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಯಾಗಿ ನಿರ್ವಹಣೆ ಮಾಡುವ ಮೂಲಕ ಒಣಗಿ ಹೋಗ್ತಿರೋ ಗಿಡಗಳನ್ನ ರಕ್ಷಣೆ ಮಾಡಬೇಕಿದೆ. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಶಿರಾ.